ಏನು ಸೀತಾ, ಏನು ವಿಷಯ? ರಾಮ ಎಮರ್ಜೆನ್ಸಿ ಅಂತ ಹೇಳಿದ್ರು. ಎಮರ್ಜೆನ್ಸಿ ಆ ಕ್ಷಣಕ್ಕೆ ಗೊತ್ತಾಗೋದಲ್ವಾ? ಇದೇನೋ ಪ್ಲಾನ್ ಮಾಡಿರೋ ಥರ ಇತ್ತು. ಏನು ಹೇಳ್ತಿದ್ದಾಳೆ ಇವಳು? ಇವಳಿಗೆ ನನ್ನ ಪ್ಲಾನ್ ಗೊತ್ತಾಗೋಯ್ತಾ? ಭಾರ್ಗವಿ, ಬಿ ಕೇರ್ಫುಲ್. ಪ್ಲಾನ್? ಏನು ಪ್ಲಾನ್ ಸೀತಾ? ಚಾಂದಿನಿ ಹೇಳಿದ್ದು ನಾನು ರಾಮ್ ಜೊತೆ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಇಲ್ಲ, ಅವ್ರ ಮನೇಲಿ ಹೋಮ ಇದೆ, ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ ಅಂತೆ. ನಾನು ಹೋಗ್ತೀನಿ ನೋಡ್ತಾ ಇರು ಅಂತ ನನ್ನ ಹತ್ರ ಚಾಲೆಂಜ್ ಮಾಡೋ ಥರ ಮಾತಾಡಿದ್ರು. ಚಾಂದಿನಿ ಹೇಳಿದ್ದು ಪ್ಯಾರಿಸ್ಗೆ, ರಾಮಕ್ಕೆ ಕಾಲ್ ಬಂದಿತ್ತು, ಅವ್ರು ಹೊರಟಿತ್ತು ದುಬೈಗೆ. ಏನೋ ಒಂಥರ ಕನ್ಫ್ಯೂಷನ್ ಇದೆ ಚಿಕ್ಕಿ. ಇದು ಎಲ್ಲರ ಮುಂದೆ ಮಾತಾಡೋಕ್ಕಾಗಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸಾರಿ ಚಿಕ್ಕಿ, ನಿಮಗೆ ಆಲ್ರೆಡಿ ತುಂಬ ಕೆಲಸ ಇರುತ್ತೆ. ನಾನು ನನ್ನ ಕನ್ಫ್ಯೂಷನ್ಸ್ನ ಹೇಳ್ಕೊತಾ ಇದ್ದೀನಿ. ಇದನ್ನೆಲ್ಲ ಹೇಳಿ ನಾನು ಆಗಲೇ ರಾಮಕ್ಕೆ ತಡೆಯೋಕ್ಕಾಗಲಿಲ್ಲ. ಒಂಥರ ಟೆನ್ಷನ್ ಆಗ್ತಿದೆ. ಕಮಾನ್ ಸೀತಾ, ನನ್ನ ಹತ್ರ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಏನು ಮುಜುಗರ? ರಾಮು ದುಬೈಗೆ ಹೋಗಿದ್ದಂತೂ ನಿಜ. ಆ ಚಾಂದನಿನ ಅವಳಿಂದ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಡೋಂಟ್ ವರಿ. ಏನೋ ಸರಿ ಅನ್ನಿಸ್ತಾ ಇಲ್ಲ ಚಿಕ್ಕಿ. ಇಲ್ಲಿ ನೋಡು, ರಿಲ್ಯಾಕ್ಸ್. ರಾಮ್ಗೆ ಕಾಲ್ ಬಂದಿದ್ದಂತೂ ನಿಜ. ಹೀಲ್ ಹ್ಯಾಂಡಲ್ ಇಟ್. ಎಮರ್ಜೆನ್ಸಿ ಇಲ್ಲ ಅಂದಿದ್ದರೆ ಅಪ್ಪು ಹೋಗ್ತಾ ಇರಲಿಲ್ಲ. ಆದರೂ ನಿಮಗೆ ಇಷ್ಟೊಂದು ಡೌಟ್ ಇದೆ ಅಂತಂದರೆ ಲೆಟ್ ಮೀ ಕ್ರಾಸ್ ಚೆಕ್. ನಾನೊಂದ್ಸಲ ಅಶೋಕ್ ಸರಿಗೆ ಕಾಲ್ ಮಾಡಿ ಕೇಳಲ್ಲ? ಅವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ, ಅವ್ರು ವಿಚಾರಿಸ್ತಾರೆ. ಸೀತಾ, ರಿಲ್ಯಾಕ್ಸ್. ನಿಂಗೆ ಇದೆಲ್ಲ ಹೊಸ್ತಲ್ಲ, ಅದಕ್ಕೆ ಇಷ್ಟು ಟೆನ್ಸ್ ಆಗ್ತಿದ್ಯಾ. ಇಲ್ಲಿ ನೋಡು, ಅಶೋಕಂಗೆ ಅಪ್ಪು ಬಗ್ಗೆ ಒಂದು ಚೂರು ಅಪಾಯ ಇದೆ ಅಂತ ಗೊತ್ತಾದ್ರೂ ಸಾಕು, ಅವನೇ ಅಪ್ಪನ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ರಿಲ್ಯಾಕ್ಸ್, ಆ ಬಾಯ್ಸ್ ವಿಲ್ ಹ್ಯಾಂಡಲ್. ನೀವು ಇಷ್ಟು ಹೇಳಿದ ಮೇಲೆ ನಂಗೆ ಸಮಾಧಾನ ಆಯಿತು ಚಿಕ್ಕಿ. ಐ ಆಮ್ ಸಾರಿ. ಸಾರಿನಾ? ಯಾಕೆ? ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ದಿನ ಅಪ್ಪು ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದೆ. ಇನ್ನು ಮುಂದೆ ಆ ಕೆಲಸನ ನೀನು ಮಾಡ್ತೀಯ. ಐ ಆಮ್ ಸೋ ಹ್ಯಾಪಿ. ರೀ ನೋಡ್ರಿ, ಇದು ಹೆಂಗ್ ರಿಂಗ್ ರಿಂಗ್ ಆಗಿದೆ. ಮನೆ ಹೆಂಗಿದೆ ನೋಡು, ಎಷ್ಟು ರೂಮ್ಗಳಿವೆ. ಆದ್ರೂ ನಮ್ ಸೀತಾ ಅದೃಷ್ಟ ಮಾಡಿದಾಳ್ರಿ ಇಂಥ ಮನೆಗೆ ಬರಕ್ಕೆ. ನೋಡಿ, ಈ ಮನೆ ಕೆಲ್ಸಕ್ಕೆ ಸೇರ್ಕೊಂಡು ಹಿಂಗ್ ಕುಡಿತಾ ಕೂತಿದಾನಲ್ಲ, ಬಹಳ ಇದಾನ ಇವನು. ನಡೀರಿ ಏನಂತ ಕೇಳೋಣ. ಅಲ್ಲಪ್ಪ, ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಹಿಂಗ್ ಕುಡಿತಾ ಕೂತ್ರೆ ಸರಿನಾ? ಹೊರಗಡೆ ಕುಡ್ತಾ ಒಳ್ಳೇದಲ್ಲ ಅಂತ ಪ್ರಚಾರ ಮಾಡ್ತಾರೆ. ನೀನ್ ಇಷ್ಟು ದೊಡ್ಡ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ಕೊಡೋ ಸಂಬಳಕ್ಕಾದ್ರೂ ನಿಯತ್ತಾಗಿರ್ಬೇಕಲ್ವಾ? ಅಲ್ವಾ? ನಾವು ರೀ, ನಮ್ಮನೆ ಯಾರು ಅಂತ ಕೇಳ್ತಾನೆ, ಹೇಳ್ರಿ. ಈ ಮನೆ ಮಗ ಸೀತಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಗೊತ್ತಾ? ಸೀತಾ ಗೊತ್ತು. ಆಯ್ತು, ಪೂರ್ಣಾಹುತಿಗೆ ಇದನ್ನ ತಗೊಳ್ಳಿ. ಪೂರ್ಣಾಹುತಿ ಮತ್ತಮಾಂಜುಹೋತಿ ಸರ್ವಂ ವೈ ಪೂರ್ಣಾಹುತಿ ಸರ್ವಮೇವಾಪ್ನೋತಿ ಅಥೋ ಇಯಂ ವೈ ಪೂರ್ಣಾಹುತಿ ಅಸ್ಯಾಮೇವ ಪ್ರತಿಷ್ಠತಿ. ವಸೋರ್ಧಾರಾ ಅಂಜುಹೋತಿ ವಸೋರ್ಮೇಧಾರಾದಿ ಶಿವ ಏಷಾ ಹೂಯತೆ. देवादुश्च मे दीर्घायुत्वञ्च मे नमित्रञ्च मे भयञ्च मे सुगञ्च मे शयनञ्च मे शोषाच मे सुमुहूर्तोऽस्तु. ಪೂರ್ಣಾಹುತಿ ಆಗಿದೆ ಸ್ವಾಮಿ. ಇಷ್ಟು ದೊಡ್ಡ ಹಾರ ಇಟ್ಟಿದ್ದೀರಲ್ಲ, ಇದು ಒರಿಜಿನಲ್ಲ? ಒರಿಜಿನಲ್ ಆನ? ಇದು ವಂಶ ಪಾರಂಪರ್ಯವಾಗಿ ಬಂದಿರೋ ಹಾರ, ವಾಣಿ ಅಕ್ಕಂದು. ರಾಮ ಸೀತಾ ಮದುವೆ ಆದಮೇಲೆ
ಸೀತಂಗ್ ಸೇರುತ್ತೆ. ಇದು ನಮ್ ಸೀತಂಗ್ ಸೇರುತ್ತಾ? ಎಷ್ಟು ದೊಡ್ಡ ಹಾರ ನಮ್ ಸೀತಂದ! ಅಯ್ಯೋ, ನೋಡ್ರಿ. ಸೀತಾ ಇಲ್ಲಿ ನೋಡಿ. ಯಾವ ಜೀವ ಯಾರನ್ನು ವರಿಸೋದು ದೈವ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಹೃದಯ ತೆರೆದು ಹರಸಲಿ ಎಲ್ಲ ಮನ. ನನ್ನ ಸೊಸೆ ಬರ್ತಾ ಇದ್ದಾಳೆ, ನನ್ನ ಸ್ಥಾನನೂ ನೀನ್ ಕಿತ್ಕೊಳಕ್ಕಾಗಲ್ಲ. ಅದು ವಾಣಿ ಆಶೀರ್ವಾದ ಇದ್ರೆ ಸೀತಾಕ್ ಸೇರುತ್ತೆ. ಈ ಹಾರ ಯಾವುದೇ ಕಾರಣಕ್ಕೂ